ಡ್ರೈವಿಂಗ್ ಕೆಲಸ ಮುಗಿಸಿ ಮನೆಗೆ ಹೋಗೋಕೆ ಅಂತ ರೆಡಿಯಾಗಿದ್ದ. ಆದರೆ ಆತನನ್ನ ಮುಗಿಸೋಕೆ ಒಂದು ಟೀಮ್ ಸ್ಕೆಚ್ ಹಾಕಿ ಕಾದು ಕೂತಿತ್ತು. ಇದ್ದಕ್ಕಿದ್ದಂತೆ ಆತನ ಮೇಲೆ ಅಟ್ಯಾಕ್ ಮಾಡಿ ಲಾಂಗು ಮಚ್ಚು ಬೀಸಿ ಪರಾರಿಯಾಗಿದ್ರು. ಆದರೆ ಜಸ್ಟ್ 24 ಗಂಟೆಯ ಒಳಗೆ ಕಾಕಿ ಕೈಗೆ ಲಾಕ್ ಆಗಿದ್ದಾರೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು? ಟೇಕ್ ಅ ಲುಕ್. ಹಳೆ ದ್ವೇಷಕ್ಕೆ ರಸ್ತೆಯಲ್ಲೇ ಲಾಂಗು ಮಚ್ಚು ಬೀಸಿದ ರೌಡೀಸ್. ಆಟೋ ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿ ಎಸ್ಕೇಪ್. ಘಟನೆ ನಡೆದ 24 ಗಂಟೆಯಲ್ಲೇ ಆರೋಪಿಗಳು ಕಾಕಿಗೆ ಲಾಕ್. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಈತನ ಸ್ಥಿತಿ ಒಮ್ಮೆ ನೋಡಿ. ದೇಹದ ಮೇಲೆಲ್ಲ ಮಚ್ಚಿನ ಏಟು. ರಕ್ತದ ಮಡುವಿನಲ್ಲೇ ಆಸ್ಪತ್ರೆ ಸೇರಿರೋ ಈತನ ಹೆಸರು ಜಾವೀದ್ ಪಾಷಾ ಅಂತ. ಟೆಂಪೋ ಡ್ರೈವರ್ ಆಗಿರೋ ಜಾವೀದ್ ಮಲ್ಲೇಶ್ವರಂನ ಎಂಡಿ ಬ್ಲಾಕ್ನ ನಿವಾಸಿ. ಇನ್ನು ಮತ್ತೊಂದು ಕಡೆ ಕಾಣುತ್ತಿರೋ ಈ ಐವರು ಕೂಡ ಇದೇ ಎಂಡಿ ಬ್ಲಾಕ್ನ ನಿವಾಸಿಗಳು. ಗಾಯಾಳು ಜಾವೀದ್ ಪಾಷಾ ಮತ್ತು ಈ ಐವರಿಗೂ ಹಳೆ ದ್ವೇಷ ಇತ್ತು. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ಎಂಡಿ ಬ್ಲಾಕ್ ಬಳಿ ರಸ್ತೆಯಲ್ಲಿ ಮಚ್ಚು ಲಾಂಗ್ನಿಂದ ಜಾವೀದ್ ಪಾಷಾ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಇದರಿಂದ ಜಾವೀದ್ ಪಾಷಾ ಆಸ್ಪತ್ರೆ ಸೇರಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಮಚ್ಚು ಲಾಂಗು ಎಲ್ಲ ತಗೊಂಡ್ಬಂದ್ಬಿಟ್ಟು ಫುಲ್ ಹೊಡೆದ್ಬಿಟ್ಟು, ಫುಲ್ ತಲೆಗೆ ಎಲ್ಲ ಹೊಡೆದ್ಬಿಟ್ಟು, ಕೈಗೆ ಕಾಲ್ಗೆ ಫುಲ್ ಹೊಡೆದ್ಬಿಟ್ಟು, ಮಚ್ಚಲ್ಲಿ ಸತ್ತೂರುಗಳು ತಗೊಂಡು ಬಂದಿರೋದು, ಹೊಡೆದಿರೋದು. ಸರ್, ಈಗ ರಾತ್ರಿ ಏನಾಯ್ತು ಸರ್? ಯಾರು ಎಷ್ಟು ಜನ ಬಂದು? ರಾತ್ರಿ 6 ಜನ ಬಂದಿದ್ದಾರೆ. ತಮ್ಮ ಬಂದ್ಬಿಟ್ಟು ನಮಾಜಿಗೆ ಹೋಗ್ಬಿಟ್ಟು ಬಂದಿರೋದು ಅಷ್ಟೇ. ಹೋಗ್ಬಿಟ್ಟು ಬಂದಿಷ್ಟಕ್ಕೆ ನಾನು ಹೋಟ್ಲಲ್ಲಿ ಟೀ ಕುಡಿತಾ ಇದ್ದ. ಅವನು ಟೀ ಕುಡ್ಕೊಂಡಿದ್ರು. ಬಂದಿಷ್ಟಕ್ಕೆ ನಾ 2 ವೀಲರಲ್ಲಿ ಬಂದಿಷ್ಟಕ್ಕೆ ನಾನು 6 ಜನ ಬಂದ್ಬಿಟ್ಟು ಲಾಂಗ್ಗಳು ಮಜ್ಗಳು ತೊಗೊಂಡ್ಬಂದ್ಬಿಟ್ಟು ಹೊಡೆದು ಎಲ್ಲ ಇದು ಮಾಡಿಬಿಟ್ಟು. ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಮಸೀದಿಗೆ ತೆರಳಿದ್ದ ಜಾವೀದ್ ನಮಾಜ್ ಮುಗಿಸಿ ಟೀ ಕುಡಿಯೋಕೆ ಅಂತ ಅಂಗಡಿ ಬಳಿ ನಿಂತಿದ್ದ. ತನ್ನ ಪಾಡಿಗೆ ತಾನು ಟೀ ಕುಡಿಯುತ್ತಿದ್ದ ಜಾವೀದ್ ಮೇಲೆ ಬೈಕ್ಗಳಲ್ಲಿ ಬಂದ ಸಲೀಂ ಪಾಷಾ, ಸೈಯದ್ ವಾಸಿಂ, ಸೈಯದ್ ಹಾಫೀಜ್, ಅಫ್ಜಲ್ ಖಾನ್, ಜುನೇದ್ ಎಂಬ ಈ ಐವರು ಮಚ್ಚು ಲಾಂಗ್ನಿಂದ ದಾಳಿ ನಡೆಸಿದ್ರು. ಇದರಿಂದ ತಪ್ಪಿಸಿಕೊಳ್ಳಲು ಜಾವೀದ್ ಓಡಿದ್ರು ಸಹಿತ ಬಿಡದೆ ರಸ್ತೆ ತುಂಬೆಲ್ಲ ಅಟ್ಟಾಡಿಸಿ ಹೊಡೆದಿದ್ದಾರೆ. ಬಳಿಕ ಸ್ಥಳದಿಂದ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಜಾವೀದ್ ಸಂಬಂಧಿಕರು ಓಡಿ ಬಂದು ರಕ್ತ ಸಿಕ್ತವಾಗಿದ್ದ ಜಾವೀದ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಇಷ್ಟ ಇದ್ದೀನಿ, ಬರ್ರೋ ಅಂದ್ರೂ ಯಾರು ಬರ್ತಾ ಇಲ್ಲ. ಅಲ್ಲಿ ಆ ತರದಾಗಿತ್ತು ಸರ್. ಏನು ಉದ್ದೇಶಕ್ಕೋಸ್ಕರ ಹೊಡೆದಿದ್ದು ಸರ್? ರೌಡಿಸಮ್ ಮಾಡ್ತಾರ ಸರ್. ಬರೇ ರೌಡಿಸಮ್ಗಳು ಆಗೈತೆ. ಅದು ಬರೇ ರೌಡಿಸಮ್ ಮಾಡೋದು, ಬರೇ ನೋಡಿ ಇದೆ ನಶಾ ಅಲ್ಲಿ ಮಾಡ್ಕೊಂಡು ಏನೇನೋ ಮಾಡಿಬಿಡೋದು, ಏನೇನೋ ಮಾಡಿಬಿಟ್ಟು ತಿರ್ಗಾ ನಮ್ಮ ಮಸೀದಿಯಾಗಿ ಹೋಗೋದು, ಅಲ್ಲಿಂದ ನಮಗೆ ಸಾಲ್ವ್ ಮಾಡೋದು, ಆ ಥರದ್ದು ಕೆಲಸಗಳು ಇವ್ರದೆಲ್ಲ. ದೊಡ್ಡವ್ರಿಗೆ ಹಾಕೊಂಡು. ನಿಮ್ಮ ತಮ್ಮನ ಮೇಲೆ ಹೊಡೆದವ್ರು ಯಾವ ಏರಿಯಾದವರು? ಮುಂಚೆ ಪರಿಚಯ ಇತ್ತಾ? ಪರಿಚಯ ಅವರು ಪಕ್ಕದಲ್ಲಿನೇ ಇರೋದು ಅವರು. ಇನ್ನು ಮತ್ತೊಂದು ಕಡೆ ವಿಚಾರ ಗೊತ್ತಾಗ್ತಿದ್ದಂತೆ ಮಲ್ಲೇಶ್ವರಂ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಗಾಯಾಳು ಬಗ್ಗೆ ಮಾಹಿತಿ ಕಲೆ ಹಾಕಿ ಆರೋಪಿಗಳ ಬಗ್ಗೆಯೂ ಮಾಹಿತಿ ಪಡೆದ್ರು. ಬಳಿಕ ಆರೋಪಿಗಳ ಬೇಟೆಗೆ ಇಳಿದ್ರು. 24 ಗಂಟೆಯೊಳಗೆ ಐವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸದ್ಯ ಹಳೆ ದ್ವೇಷದ ಹಿನ್ನೆಲೆ ಈ ಕೊಲೆ ಯತ್ನ ನಡೆದಿದ್ದು ಅಂತ ಗೊತ್ತಾಗಿದ್ದು ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.